ಆದರೆ ಹಿರಿಯೂರಿನ ಈ ಬಾರಿಯ ಉಪಚುನಾವಣೆಯ ಅಜೆಂಡಾ ಯಾವುದು? ಅನುಕಂಪದ ಅಲೆನಾ ಅಥವಾ ಮೈತ್ರಿಯ ಶಕ್ತಿ ಪ್ರದರ್ಶನ? ಇದಾಗತ್ತಾ? ಇದ್ರ ಬಗ್ಗೆ ನೋಡೋಣ ಎಳೆ ಎಳೆಯಾಗಿ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ 2008ರಿಂದ 2023ರವರೆಗಿನ ಚುನಾವಣಾ ಇತಿಹಾಸವನ್ನು ಗಮನಿಸಿದರೆ ಹಿರಿಯೂರು ಕ್ಷೇತ್ರವು ಯಾವುದೇ ಒಂದು ಪಕ್ಷಕ್ಕೆ ಸದಾ ಬೆಂಬಲ ನೀಡಿದ ಕ್ಷೇತ್ರ ಅಲ್ಲ. ಇದು ಸಂಪೂರ್ಣವಾಗಿ ಬದಲಾವಣೆಯನ್ನು ಬಯಸುವ ಸ್ವಿಂಗ್ ಕ್ಷೇತ್ರ. ಅಭ್ಯರ್ಥಿಯ ವೈಯಕ್ತಿಕ ವರ್ಚಸ್ಸು, ಜಾತಿ ಸಮೀಕರಣ, ಬೂತ್ ಮಟ್ಟದ ಸಂಘಟನೆ ಮತ್ತು ಸ್ಥಳೀಯ ವಿದ್ಯಮಾನಗಳೇ ಇಲ್ಲಿ ಫಲಿತಾಂಶವನ್ನು ನಿರ್ಧರಿಸುತ್ತವೆ. ಜೈನ ಸಮುದಾಯಕ್ಕೆ ಸೇರಿದ್ದರೂ ಡಿ ಸುಧಾಕರ್ ಅವರು ತಮ್ಮ ವೈಯಕ್ತಿಕ ಸಂಪರ್ಕದ ಮೂಲಕ 2008ರಲ್ಲಿ ಪಕ್ಷೇತರರಾಗಿ ಗೆದ್ದು ಸಮಾಜ ಕಲ್ಯಾಣ ಇಲಾಖೆಯಂತಹ ಪ್ರಮುಖ ಖಾತೆಯ ಸಚಿವರಾಗಿದ್ದರು. ತಂದೆಯ ಪರಂಪರೆ ಮುಂದುವರಿಸಲು ಮಗನ ಪ್ರವೇಶ. ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ಗೆ ಬಲದ ಆಶಯ. ಈಗ ಪ್ರಸ್ತುತ ಅಖಾಡದ ಕಡೆಗೆ ಬರೋಣ. ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಚರ್ಚೆಯಲ್ಲಿ ಮೊದಲ ಹೆಸರು ಕೇಳಿ ಬರ್ತಾ ಇರೋದು ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಸುಧಾಕರ್. ಸುಹಾಸ್ ಈಗಾಗಲೇ ಕ್ಷೇತ್ರದಲ್ಲಿ ತೀವ್ರ ಸಕ್ರಿಯರಾಗಿದ್ದು ಕಾರ್ಯಕರ್ತರ ಹಾಗೂ ನಾಯಕರ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಸುಧಾಕರ್ ಅವರ ಪತ್ನಿ ಹರ್ಷಿಣಿ ಸುಧಾಕರ್ ಅವರು ತಾವು ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದು, ತಮ್ಮ ಪುತ್ರ ಸುಹಾಸ್ ಕಣಕ್ಕಿಳಿಯಲಿದ್ದಾರೆ ಅಂತ ತಿಳಿಸಿದ್ದಾರೆ. ತಂದೆಯ ಅಭಿವೃದ್ಧಿ ಕೆಲಸಗಳು ಹಾಗೂ ಅನುಕಂಪದ ಅಲೆ ಸುಹಾಸ್ ಅವರಿಗೆ ಬಲ ತರಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಕಾಂಗ್ರೆಸ್ ಅಂಗಳದಲ್ಲಿ ಟಿಕೆಟ್ ಕಾಂಪೀಟ್. ಅನುಭವ ವರ್ಸಸ್ ಅನುಕಂಪದ ಮಧ್ಯೆ ಫೈಟ್. ಕಾಂಗ್ರೆಸ್ ಅಲ್ಲಿ ಕೇವಲ ಸುಹಾಸ್ ಸುಧಾಕರ್ ಹೆಸರು ಮಾತ್ರ ಇಲ್ಲ. ಕಳೆದ ಬಾರಿಯ ಎದುರಾಳಿ ಮಾಜಿ ಶಾಸಕಿ ಕೆ ಪೂರ್ಣಿಮಾ ಕೃಷ್ಣಪ್ಪ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಗೊಲ್ಲ ಸಮುದಾಯದ ಪ್ರಭಾವಿ ನಾಯಕಿಯಾಗಿರುವ ಪೂರ್ಣಿಮಾ ಅವರಿಗೆ ಕ್ಷೇತ್ರದಲ್ಲಿ ತಮ್ಮದೇ ಆದ ಗಟ್ಟಿ ಬೆಂಬಲ ಇದೆ. ಇವರ ಜೊತೆಗೆ ಆರ್ ಮಂಜುನಾಥ್, BH ಮಂಜುನಾಥ್ ಸೇರಿದಂತೆ ಹಲವು ಸ್ಥಳೀಯ ನಾಯಕರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಹಿರಿಯೂರಿನಲ್ಲಿ ಟಿಕೆಟ್ ಆಕಾಂಕ್ಷಿಗಳೇನೋ ಹಲವರಿದ್ದಾರೆ. ಆದರೆ ಸುಹಾಸ್ ಬಿಟ್ಟು ಉಳಿದವರಿಗೆಲ್ಲ ಕಾಂಗ್ರೆಸ್ ಪಕ್ಷದ ಒಂದು ಸಂಪ್ರದಾಯ ಅಡ್ಡಿಯಾಗಿದೆ. ಅದೇನಂದ್ರೆ, ಹಾಲಿ ಶಾಸಕರಾಗಿದ್ದವರು ನಿಧನರಾದ್ರೆ ಆ ಕ್ಷೇತ್ರದ ಟಿಕೆಟ್ ನಿಧನರಾದವರ ಕುಟುಂಬದವರಿಗೆ ನೀಡುವ ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾದಾಗ ಅವರ ಮೊಮ್ಮಗ ಸಮರ್ಥ್ ಶಾಮನೂರಿಗೆ ಟಿಕೆಟ್ ಕೊಟ್ಟಿದ್ರು. ಅದೇ ರೀತಿ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ HY ಮೇಟಿ ನಿಧನರಾದಾಗ ಅವರ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಯಾದಿಯಲ್ಲಿ ಸುಹಾಸ್ ಸುಧಾಕರ್ ಹೆಸರು ಮುನ್ನೆಲೆಯಲ್ಲಿದೆ. ಬಿಜೆಪಿ ಮತ್ತು JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮಾಜಿ ಶಾಸಕ GH ತಿಪ್ಪಾರೆಡ್ಡಿ ಅಥವಾ ಅವರ ಪುತ್ರ ಡಾಕ್ಟರ್ ಸಿದ್ಧಾರ್ಥ್ ಗುಂಡಾರಪ್ಪಿ ಅವರ ಹೆಸರುಗಳು ಚರ್ಚೆಯಲ್ಲಿದೆ. ಇದರ ಜೊತೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಿರಿಯೂರು ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡುವಂತೆ ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. JDS ತನ್ನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಆಧಾರದ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಬಯಸಿದ್ದು, ಕಳೆದ ಬಾರಿ 38,000ಕ್ಕೂ ಹೆಚ್ಚು ಮತ ಪಡೆದಿದ್ದ M ರವೀಂದ್ರಪ್ಪ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರುಗಳು ಬೆಂಬಲಿಗರ ವಲಯದಲ್ಲಿ ಹರಿದಾಡ್ತಾ ಇದೆ. ಸಂಖ್ಯೆಯ ಆಟದಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರ. ಜಾತಿಗಳ ಒಲವು ಗಳಿಸಲು ನಡೆದಿದೆ ಆಂತರಿಕ ಪ್ರಚಾರ. ಹಿರಿಯೂರು ಜಾತಿವಾರು ಲೆಕ್ಕಾಚಾರ. ಸಮುದಾಯ ಮತದಾರರು. ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿದೊಡ್ಡ ಸಮುದಾಯ ಅಂದರೆ ಅದು ಕಾಡುಗೊಲ್ಲ ಸಮುದಾಯ. ಹಿರಿಯೂರಿನಲ್ಲಿ ಕಾಡುಗೊಲ್ಲ ಸಮುದಾಯದ ಬರೋಬ್ಬರಿ 55,000 ಮತದಾರರಿದ್ದಾರೆ. ಇನ್ನು ಕುಂಚಿಟಿಗ ಗೌಡರು 45,000, ST 12,000, ಮಾದಿಗರು 33,000, ಲಂಬಾಣಿ 12,000, ಬೋವಿ 12,000, ಕುರುಬ 6,000, ಲಿಂಗಾಯತ 8,000, ಮುಸ್ಲಿಂ 12,000, ಉಪ್ಪಾರರು 6,000 ಹಾಗೂ ಇತರರು 50,000 ಸಂಖ್ಯೆಯಲ್ಲಿದ್ದಾರೆ. ಈ ಪ್ರಕಾರ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ಸಂಖ್ಯೆ 2,51,482. ಈ ಪೈಕಿ ಪುರುಷರು 1,23,537, ಮಹಿಳೆಯರು 1,27,928 ಹಾಗೂ 17 ಮಂದಿ ತೃತೀಯ ಲಿಂಗಿಗಳು ಇದ್ದಾರೆ. ಈ ಜಾತಿ ಲೆಕ್ಕಾಚಾರ ಅರಿತಿರುವ ಕೇಂದ್ರ ಸಚಿವ ವಿ ಸೋಮಣ್ಣ ಹಿರಿಯೂರು ಬೈ ಎಲೆಕ್ಷನ್ ಘೋಷಣೆಗೆ ದಿನಗಣನೆ ಆರಂಭ ಆಗಿರೋ ಹೊತ್ತಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಈ ಪತ್ರದಲ್ಲಿ ಏನಿದೆ ಅಂದ್ರೆ, ಕಾಡುಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತ. ಹಾಗಂತ ಸೋಮಣ್ಣ ಈ ಪತ್ರ ಬರೆದಿರೋದು ಇದೇ ಮೊದಲೇನಲ್ಲ. ಮಾರ್ಚ್ ತಿಂಗಳಲ್ಲೇ ಹೀಗೊಂದು ಪತ್ರವನ್ನ ಸೋಮಣ್ಣ ಬರೆದಿದ್ರು.
ಆದರೆ ಈಗ ಮತ್ತೊಮ್ಮೆ ಆ ಪತ್ರ ನೆನಪಿಸೋ ಜೊತೆಗೆ ಕಾಡುಗೊಲ್ಲರನ್ನ ಎಸ್ಟಿ ಸೇರಿಸಬೇಕು ಅಂತ ಇತ್ತೀಚೆಗೆ ಮನವಿ ಮಾಡಿದ್ರು. ಅಷ್ಟೇ ಅಲ್ಲ, ನೇರವಾಗಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿದ್ದ ಸೋಮಣ್ಣ ಕೂಡಲೇ ತಮ್ಮ ಮನವಿ ಪುರಸ್ಕರಿಸುವಂತೆಯೂ ಮಾಡಿದ್ರು. ಹಿರಿಯೂರಿನಲ್ಲಿ ಗಣನೀಯ ಸಂಖ್ಯೆಯಲ್ಲಿರುವ ಕಾಡುಗೊಲ್ಲ ಸಮುದಾಯದ ವೋಟ್ ಬ್ಯಾಂಕಿನ ಮೇಲೆ ಕಣ್ಣಿಟ್ಟು ಚುನಾವಣಾ ಕಾರ್ಯತಂತ್ರದ ಭಾಗವಾಗಿ ಸೋಮಣ್ಣ ಅಮಿತ್ ಶಾ ಜೊತೆ ಚರ್ಚೆ ನಡೆಸಿದ್ರು. ಕಾಡುಗೊಲ್ಲ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿನ್ನೆಲೆ ಸ್ಥಿತಿಗತಿ ತಿಳಿಸಿ ಆ ಸಮುದಾಯವನ್ನ ಮೇಲ್ಮಟ್ಟಕ್ಕೆ ತರಬೇಕಾದ ಅನಿವಾರ್ಯತೆ ಅರ್ಥ ಮಾಡಿಸಿ ಹಿರಿಯೂರಿನ ಜಾತಿ ಲೆಕ್ಕವನ್ನು ಹೇಳುವ ಮೂಲಕ ಆ ಕ್ಷೇತ್ರದಲ್ಲಿರೋ ಕಾಡುಗೊಲ್ಲರ ಅಂಕಿ ಅಂಶವನ್ನು ಅಮಿತ್ ಶಾಗೆ ಕೊಟ್ಟಿದ್ರು. ಕಾಡುಗೊಲ್ಲರನ್ನ ಎಸ್ಟಿಗೆ ಸೇರಿಸಬೇಕು ಅನ್ನೋ ಸೋಮಣ್ಣ ಮನವಿಯನ್ನ ಅಮಿತ್ ಶಾ ಸೂಚನೆ ಮೇರೆಗೆ ಕೇಂದ್ರ ಗೃಹ ಇಲಾಖೆ ಪುರಸ್ಕರಿಸಿದೆ. ಈಗಾಗಲೇ ಕೇಂದ್ರ ಗೃಹ ಇಲಾಖೆಯಿಂದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪತ್ರವೂ ರವಾನೆಯಾಗಿದೆ. ಕಾಡುಗೊಲ್ಲ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ನಿಟ್ಟಿನಲ್ಲಿ ವಿಸ್ತೃತ ಅಧ್ಯಯನ ನಡೆಸುವಂತೆ ಗೃಹ ಇಲಾಖೆ ಸೂಚನೆಯನ್ನು ನೀಡಿದೆ. ಇದರೊಂದಿಗೆ ಬಿಜೆಪಿ ಚುನಾವಣೆಗೆ ತನ್ನ ಒಂದು ಅಜೆಂಡಾ ಸೆಟ್ ಮಾಡಿಕೊಂಡಿದೆ. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಈ ಅಖಾಡ. ಎಲ್ಲ ವರ್ಗಗಳ ಒಟ್ಟುಗೂಡಿಸುವಿಕೆಯೇ ಗೆಲುವಿನ ಮುಖ್ಯ ಬೇಡ. ಆದರೆ ಹಿರಿಯೂರಿನ ವಿಶೇಷತೆ ಅಂದರೆ ಇಲ್ಲಿ ಯಾವುದೇ ಒಂದು ಜಾತಿ ಸಂಪೂರ್ಣವಾಗಿ ಫಲಿತಾಂಶವನ್ನು ನಿರ್ಧರಿಸೋದಕ್ಕೆ ಸಾಧ್ಯ ಇಲ್ಲ. ಕುಂಚಟಿಗ, ಒಕ್ಕಲಿಗ, ಕಾಡುಗೊಲ್ಲ ಹಾಗೂ SC/ST ಮತಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ ಅಭ್ಯರ್ಥಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ತಮ್ಮತ್ತ ಸೆಳೆದುಕೊಳ್ತಾರೋ ಅವರಿಗೆ ಗೆಲುವು ಖಚಿತ. ಡಿ ಸುಧಾಕರ್ ಅವರು ಜೈನ ಸಮುದಾಯಕ್ಕೆ ಸೇರಿದ್ದರೂ ಎಲ್ಲಾ ವರ್ಗಗಳ ಬೆಂಬಲ ಗಳಿಸಿ ಗೆಲ್ತಾ ಇದ್ದದ್ದು ಇದೇ ತಂತ್ರದಿಂದ. ಸುಧಾಕರ್ ಕೆಲಸ, ಸಾಧನೆ, ಅನುಕಂಪವೇ ಕಾಂಗ್ರೆಸ್ ಶಸ್ತ್ರ. ಸರ್ಕಾರದ ವೈಫಲ್ಯ ಎತ್ತಿ ಹಿಡಿಯುವುದು ವಿಪಕ್ಷಗಳ ಅಸ್ತ್ರ. ಈ ಉಪಚುನಾವಣೆಯಲ್ಲಿ ಪ್ರಚಾರದ ವಿಷಯಗಳು ಅತ್ಯಂತ ಮುಖ್ಯವಾಗಲಿದೆ. ಕಾಂಗ್ರೆಸ್ ಪಕ್ಷವು ಡಿ ಸುಧಾಕರ್ ಅವರು ಕ್ಷೇತ್ರಕ್ಕೆ ನೀಡಿದ ಕೊಡುಗೆ, ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ವಾಣಿ ವಿಲಾಸ್ ಸಾಗರಕ್ಕೆ ನೀರು ತಂದ ಸಾಧನೆಯನ್ನ ಮುನ್ನೆಲೆಗೆ ತರಲಿದೆ. ಇದರ ಜೊತೆಗೆ ಕುಟುಂಬದ ಅನುಕಂಪ ಮತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಪ್ರಚಾರಕ್ಕೆ ಬಳಸಿಕೊಳ್ಳಿದೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು JDS ಮೈತ್ರಿಕೂಟವು ರಾಜ್ಯ ಸರ್ಕಾರದ ವಿರುದ್ಧದ ಜನಾಭಿಪ್ರಾಯ, ಬೆಲೆ ಏರಿಕೆ, ರೈತರ ಸಮಸ್ಯೆಗಳು, ಕುಡಿಯುವ ನೀರಿನ ಅಭಾವ ಮತ್ತು ಸ್ಥಳೀಯ ಅಭಿವೃದ್ಧಿ ಕುಂಠಿತಗೊಂಡಿರುವುದನ್ನು ಪ್ರಮುಖ ಶಸ್ತ್ರವಾಗಿ ಬಳಸಿಕೊಳ್ಳುವುದಕ್ಕೆ ಸಜ್ಜಾಗಿದೆ. ಒಂದಾಗಲಿವೆಯೇ ಬಿಜೆಪಿ JDS ಮತಗಳು. ಮೈತ್ರಿಕೂಟಕ್ಕೆ ಸಮಸ್ಯೆಗೆ ಹೊಂದಾಣಿಕೆ ಸವಾಲು. ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ಪ್ರತ್ಯೇಕವಾಗಿ ಸ್ಪರ್ಧಿಸಿ ಒಟ್ಟಾಗಿ ಸುಮಾರು 1 ಲಕ್ಷ ಮತಗಳನ್ನು ಗಳಿಸಿದ್ವು. ಈಗ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡಿರುವುದರಿಂದ ಈ ಮತಗಳು ಯಥಾವತ್ತಾಗಿ ಮೈತ್ರಿ ಅಭ್ಯರ್ಥಿಗೆ ವರ್ಗಾವಣೆ ಆಗುತ್ತವೆಯೇ ಅನ್ನೋದು ದೊಡ್ಡ ಪ್ರಶ್ನೆ. ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಎಷ್ಟರ ಮಟ್ಟಿಗೆ ಪರಸ್ಪರ ಸಹಕರಿಸುತ್ತಾರೆ ಅನ್ನೋದರ ಮೇಲೆ ಮೈತ್ರಿಕೂಟದ ಗೆಲುವು ನಿರ್ಧಾರವಾಗಲಿದೆ. ಪ್ರಸ್ತುತ ರಾಜಕೀಯ ಸ್ಥಿತಿಯಲ್ಲಿ 3 ಪ್ರಮುಖ ಸನ್ನಿವೇಶಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ ಕಾಂಗ್ರೆಸ್ ಸುಹಾಸ್ ಸುಧಾಕರ್ ಅವರಿಗೆ ಟಿಕೆಟ್ ನೀಡಿದರೆ ಅನುಕಂಪ ಮತ್ತು ಸುಧಾಕರ್ ಅವರ ಹಳೆಯ ಕಾರ್ಯಕರ್ತರ ಪಡೆ ಕಾಂಗ್ರೆಸ್ಗೆ ಬಲ ನೀಡುವ ಸಾಧ್ಯತೆ ಇದೆ. ಎರಡನೇದಾಗಿ ಪೂರ್ಣಿಮಾ ಕೃಷ್ಣಪ್ಪ ಕಾಂಗ್ರೆಸ್ ಅಭ್ಯರ್ಥಿಯಾದರೆ ಗೊಲ್ಲ ಸಮುದಾಯದ ಬೆಂಬಲ ಸಿಗಲಿದ್ದು ಕದನ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಮೂರನೇದಾಗಿ JDSಗೆ NDA ಟಿಕೆಟ್ ಸಿಕ್ಕರೆ ಒಕ್ಕಲಿಗ ಹಾಗೂ ಗೊಲ್ಲ ಸಮುದಾಯದ ಹೊಸ ಸಮೀಕರಣ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಅಂತಿಮವಾಗಿ ಹಿರಿಯೂರು ಉಪಚುನಾವಣೆಯ ಫಲಿತಾಂಶವನ್ನ 7 ಪ್ರಮುಖ ಅಂಶಗಳು ನಿರ್ಧರಿಸಲಿಕ್ಕಿವೆ. ಡಿ ಸುಧಾಕರ್ ಅವರ ಮೇಲಿರುವ ಅನುಕಂಪದ ಅಲೆ, ಸುಹಾಸ್ ಸುಧಾಕರ್ ಅವರ ಸ್ವೀಕಾರಾರ್ಹತೆ, ಪೂರ್ಣಿಮಾ ಅವರ ರಾಜಕೀಯ ನಡೆ, NDA ಮೈತ್ರಿ ಅಭ್ಯರ್ಥಿಯ ಆಯ್ಕೆ, ಕುಂಚಟಿಗ, ಒಕ್ಕಲಿಗ ಹಾಗೂ ಕಾಡುಗೊಲ್ಲ ಮತಗಳ ಧ್ರುವೀಕರಣ, SC/ST ಮತ್ತು ಮುಸ್ಲಿಂ ಮತದಾರರ ಒಲವು ಹಾಗೂ ಬೂತ್ ಮಟ್ಟದ ಸಂಘಟನೆ ಪ್ರಮುಖ ಪಾತ್ರ ವಹಿಸಲಿಕ್ಕಿದೆ. ಹಿರಿಯೂರು ಉಪಚುನಾವಣೆ ಕೇವಲ ಒಂದು ತೆರವಾದ ಸ್ಥಾನವನ್ನು ತುಂಬುವ ಪ್ರಕ್ರಿಯೆ ಅಲ್ಲ. ಇದು ಕಾಂಗ್ರೆಸ್ಗೆ ತನ್ನ ಕೋಟೆಯನ್ನು ಕಾಯ್ದುಕೊಳ್ಳುವ ಸವಾಲಾದರೆ ಬಿಜೆಪಿಗೆ ತನ್ನ ಶಕ್ತಿ ನಿರೂಪಿಸುವ ಅವಕಾಶ, JDSಗೆ ತನ್ನ ಸಾಂಪ್ರದಾಯಿಕ ನೆಲೆಯನ್ನು ಮರುಸ್ಥಾಪಿಸುವ ಪರೀಕ್ಷೆ. 2028ರ ಮಹಾಸಂಗ್ರಾಮಕ್ಕೆ ಮುನ್ನ ಮಧ್ಯ ಕರ್ನಾಟಕದ ರಾಜಕೀಯ ಗಾಳಿ ಯಾವ ದಿಕ್ಕಿಗೆ ಬೀಸ್ತಾ ಇದೆ ಅನ್ನೋದಕ್ಕೆ ಹಿರಿಯೂರಿನ ಮತದಾರ ಪ್ರಭು ನೀಡುವ ತೀರ್ಪೇ ಅಂತಿಮ.